ತನ್ನ ಸಾಕಾರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸ್ತಾ ಇರುವಂತಹದ್ದು. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಶ್ರೀಯುತರಾದಂಥ ವೀರೇಗೌಡರ ಒಂದು ಕೊಂಡಾಡುವಂತ ಗೀತನಾಡ್ತಾ ನಮ್ಮ ಮುಂದಿನ ಭಾಗ ಬರೋಣ. ಮರಳಿ ಬಾರದೂರಿಗೆ ನಿಮ್ಮ ಪಯಣ, ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ. ಏಳನಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಕೂಡಿತಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ವೀರೇಗೌಡರೇ ನಿಮ್ಮ ಮರಳಿ ಬಾರದೂರಿಗೆ ನಿಮ್ಮ ಪಯಣ, ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ. ಏಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಕೊಡಿತಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ವಿಧಿಯಲೋ ನಿಮ್ಮ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ, ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ. ಶಕ್ತಿಯೇ ಇಲ್ಲದ ಈ ಸಕಲ ಜಗದಲ್ಲಿ ಚೈತನ್ಯದ ಬುದ್ಧಿಯ ಬಲಿಯಾಯಿದೆ. ಶಕ್ತಿಯೇ ಇಲ್ಲದ ಈ ಸಕಲ ಜಗದಲ್ಲಿ ಚೈತನ್ಯದ ಬುದ್ಧಿಯ ಬಲಿಯಾಗಿದೆ. ಸಾವಿರಾರು ಹಾಸ್ಯಗಳ ಚಿಗುರಿಸಿ ಬೆಳೆಸಿ, ಅಯ್ಯೋ ಸಾವಿರಾರು ಕನಸುಗಳ ಚಿಗುರಿಸಿ ಬೆಳೆಸಿ, ಬದುಕುವ ಆಸೆಯ ಕಲಿಸಿ ದೂರವಾದಿರ, ಬದುಕುವ ಆಸೆಯ ಕಲಿಸಿ ದೂರವಾದಿರ. ಪಟೇಲ್ ವೀರೇಗೌಡರೇ ಮನೆಗೆ ಹಿರಿಯರಾಗಿ ಬಾಳಿದ ಜೀವವರು ಇಂದಿಗೆ ದೂರವಾಗಿ ವೈಕುಂಠವ ಸೇರಿದಿರ. ಅಯ್ಯ ನಿಮಗೆ ಶರಣು ಶರಣಾರ್ಥಿ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ,
ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಕೂಡಿದಳು ನಿಮ್ಮ ವಿಧಿಯಲೋ ನಿಮ್ಮ ವಿಧಿಯಲೋ ನಿಮ್ಮ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ ಯಾರಿಗೂ ಹೇಳದೆ ಎಲ್ಲರನ್ನೂ ತೊರೆದು ವೈಕುಂಠದ ಪಟ್ಟಣವ ಸೇರಿದ ನೀವು ಯಾರಿಗೂ ಹೇಳದೆ ಎಲ್ಲರನ್ನೂ ತೊರೆದು ವೈಕುಂಠದ ಪಟ್ಟಣವ ಸೇರಿದ ನೀವು ನಾನು ಎನ್ನುವ ಜಗತ್ತು ತುಂಬಿದೆ ನೋಡಿ ಅಯ್ಯೋ ನಾನು ಎನ್ನುವ ಜಗತ್ತು ತುಂಬಿದೆ ನೋಡಿ ನಾವು ಎನ್ನುವ ತತ್ವವನ್ನು ಸಾರಿ ಹೋದಿರ ನಾವು ಎನ್ನುವ ತತ್ವವನ್ನು ಸಾರಿ ಹೋದಿರ ಶ್ರೀಮಾನ್ ವೀರೇಗೌಡರೇ ನಿಮಗೆ ಕೋಟಿ ನಮನಗಳು ಸ್ವಾಮಿ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಕೂಡಿದಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ವಿಧಿಯಲೋ ನಿಮ್ಮ ಮರಳಿ ಬಾರದೂರಿಗೆ ನಿಮ್ಮ ಪಯಣ ಮರಳಿ ಬಾರದೂರಿಗೆ ವೀರೇಗೌಡರ ಪಯಣ ಸಾವು ಯಾವ ರೂಪದಲ್ಲಿ ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಆ ಸಾವು ಅನ್ನೋದು ಬಂದಾಗ ನಾವೇನೇ ಮಾಡಿದ್ರು ಕೂಡ ಅದರಿಂದ ದೂರವಾಗೋಕ್ಕಾಗಲ್ಲ. ಹುಟ್ಟಿದ ದಿನವೇ ಮರಣದ ಅಂಕೆಯನ್ನು ಬೆನ್ನ ಮೇಲೆ ಬರೆದು ಬಿಟ್ಟಿರ್ತಾನೆ ಪರಮಾತ್ಮ. ಆ ದಿನ ಬಂದಾಗ ನಾವೆಷ್ಟೇ ವೈಭೋಗದಲ್ಲಿದ್ರೂ ಎಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು. ಇವತ್ತು ವೀರೇಗೌಡರು, ನಾಳೆ ನಾವು, ನಾಳೆದು ನೀವು. ಇರುವಷ್ಟು ದಿನ ಮಾತ್ರ ಮನುಷ್ಯನ ಬೆಲೆ. ನಾವು ಮಾಡುವಂತ ಕಾರ್ಯ, ನಾವು ಮಾಡುವಂತ ಒಳ್ಳೆ ಕೆಲಸ ಸತ್ ಮೇಲೂ ಕೂಡ ಅದಕ್ಕೊಂದು ಪುಣ್ಯವನ್ನು ಕಲ್ಪಿಸುತ್ತೇನೆ. ಅದಕ್ಕೆ ನಮ್ಮ ವೀರೇಗೌಡರ ಕಾರ್ಯವೇ ಇವತ್ತಿನ ಸಾಕ್ಷಿ ಆಗುತ್ತೆ. ಮನೆಗೆ ಹಿರಿದಾಗಿ ಬಾಳಿದ ಭೂಷಣವನ್ನು ಕೊಟ್ಟಂತ ಮಹಾಪ್ರಭು ಇವತ್ತು ಹಿರಿಯ ಸ್ಥಾನವನ್ನ ತೊರೆದು ಭಗವಂತನ ಮೋಕ್ಷಸ್ಥರಾಗಿದ್ದಾರೆ. ಪರಮಾತ್ಮನ ಪುಣ್ಯ ಫಲವನ್ನ ಪಡಿತಾ ಇದ್ದಾರೆ. ಆ ಮಹಾನುಭಾವರಿಗೆ ಮೋಕ್ಷ ದೊರಕಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ, ಇತ್ತ ನಮ್ಮ ಕಥೆ ಭಾಗದಲ್ಲಿ ಪಾಂಡವರು ಸಾಮ್ರಾಜ್ಯವನ್ನು ಉದ್ಧಾರ ಮಾಡ್ತಾ ಕಾಲ ಕಳೀತಾ ಇದ್ರೆ, ಇತ್ತ ಶ್ರೀಕೃಷ್ಣ ನೆಲೆಗೊಂಡಂತ ಪುಣ್ಯವಾದ ಸ್ಥಳ ದ್ವಾರಕಾ ನಗರ. ಆ ದ್ವಾರಕಾ ನಗರದಲ್ಲಿ ಕುಲಬಾಂಧವರಾದಂತ ಯಾದವರು ಕೃಷ್ಣನ ಪುಣ್ಯವಾದ ಫಲವನ್ನು ಪಡಿತಾ ಆನಂದ ಪರವಶರಾಗಿ ಕಾಲವನ್ನು ಕಳೀತಾ ಇದ್ರೆ, ಆ ಯಾದವರು ತುಂಬಿರುವಂತಹ ದ್ವಾರಕಾ ನಗರದ ಕಡೆಗೆ ದಂಡ ಕಮಂಡ ನಡ್ಕೊಂಡು ಭಗವಂತನ ಧ್ಯಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದುರ್ವಾಸ ಮುನಿಗಳಾದಂತವರು ಕೃಷ್ಣನ ದರ್ಶನಾರ್ಥಕವಾಗಿ, ಭಗವಂತ ವಾಸುದೇವ, ಸರ್ವರನ್ನ ಕಾಯುವಂತ ಕೊಡಗೈ ಪ್ರಭು ನೀನು, ಈ ಭಕ್ತನಾದಂತವರನ್ನ ಪಡೆದು ಜೀವನವನ್ನು ಉದ್ಧಾರ ಮಾಡುತ್ತಂದೆ ಅಂತ
ಭಗವಂತನ ಸ್ಮರಣೆ ಮಾಡಿಕೊಂಡು ಆ ಪುಣ್ಯವಾದ ದ್ವಾರಕಾ ನಗರದ ಕಡೆಗೆ ಆ ದುರ್ವಾಸ ಮುನಿಗಳು ಬರ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಕಾರ್ಯಕ್ಕೆ ಶತವಿಘ್ನಗಳು ಅಂದ ಹಾಗೆ ಭಗವಂತನ ಒಂದು ಪುಣ್ಯ ಫಲವನ್ನು ಪಡೆಯುವಂತ ದುರ್ವಾಸ ಮುನಿಗಳಿಗೆ ಅನೇಕ ವಿಘ್ನಗಳು ಬರುತ್ತಂತೆ. ಯಾಕೆಂದ್ರೆ ಈ ಪುಣ್ಯವಾದ ದ್ವಾರಕ ನಗರದಲ್ಲಿ ಕೃಷ್ಣನ ಭಕ್ತರು ಕೂಡ ಇದ್ರು. ಕೃಷ್ಣನಿಗೆ ವಿರುದ್ಧವಾದಂತ ಒಂದು ಗುಂಪು ಇತ್ತು. ಅಂದ್ರೆ ಒಳ್ಳೇದು ಅಂತ ಇದ ಮೇಲೆ ಕೆಟ್ಟದಿರಲೇಬೇಕಲ್ಲ. ಸತ್ಯ ಅಸತ್ಯ, ಮೋಸ, ಧರ್ಮ ಅಧರ್ಮ ಎಲ್ಲವೂ ಕೂಡ ಇರಬೇಕು. ಅಂದ್ರೆ ಸಮಫಲವಾಗಿ ಎರಡೂ ಕೂಡ ಇರಲೇಬೇಕಲ್ಲ. ಆ ದ್ವಾರಕ ನಗರದಲ್ಲಿ ಕೃಷ್ಣನಿಗೆ ವಿರುದ್ಧವಾದ ಒಂದು ಗುಂಪಿತ್ತು ಅಂದಲ್ಲ, ಯುವಕರ ಗುಂಪು. ಆ ಯುವಕರ ಗುಂಪಿನಲ್ಲಿ ವಿಚಿತ್ರ, ಕೃಷ್ಣನ ಮಗನಾದ ಸಾಂಬನು ಕೂಡ ಸೇರಿಕೊಂಡಿದ್ದಂತೆ. ಕೃಷ್ಣನ ಹೆಂಡತಿ ಜಾಂಬೋತಿ, ಜಾಂಬೋತಿ ಮಗನಾದವನೇ ಸಾಂಬ. ಈ ಸಾಂಬನು ಕೂಡ ಗುಂಪಿನಲ್ಲಿ ಸೇರ್ಕೊಂಡಿದ್ದಲ್ಲ. ಅಂದ್ರೆ ಮಗನಿಗೆ ಅಪ್ಪನ ಕಂಡ್ರೆ ಆಗಲ್ಲ, ಏನ್ ಬೇರೆ ಕಂಡ್ರೆ ನಾಗ್ಬೇಕು. ಅವರೆಲ್ಲ ಒಂದು ಗುಂಪು ಮಾಡಿಕೊಂಡು ವೈರತ್ವವನ್ನು ಸಾಧಿಸ್ತಾ ಪುಣ್ಯ ಕ್ಷೇತ್ರಗಳನ್ನ ಜೂಜನಕಟ್ಟೆ ಮಾಡಿಕೊಳ್ಳೋದು, ಮದ್ಯಪಾನ ಮಾಡೋದು, ಹೆಣ್ಣು ಮಕ್ಕಳಿಗೆಲ್ಲ ತೊಂದರೆ ಕೊಡೋದು, ಈ ರೀತಿ ಬೇಡದ ಕೆಲಸಗಳನ್ನ ಮಾಡಿ ದ್ವಾರಕ ನಗರದ ಯಾದವರಿಗೆ ಒಂದು ಪುಣ್ಯವಾದಂತಹ ಒಂದು ಅಮಂಗಳ ಕಾರ್ಯಗಳನ್ನು ಮಾಡ್ತಾ, ಅವಮಾನಗಳನ್ನು ಮಾಡ್ತಾ ಕಾಲ ಕಳೀತಾ ಇದ್ರೆ, ಅಂತ ದುರ್ವಾಸ ಮುನಿಗಳು ಅದೇ ಸ್ಥಳದ ಕಡೆಗೆ ಯುವಕರಿರುವಂತ ದಾರಿಯಲ್ಲೇ ಬರ್ತಾ ಇದ್ದಾರೆ. ಏನಾಗುತ್ತೆ ಭಗವಂತನ ಲೀಲೆ, ಆ ಶಿವಸ್ಮರಣೆ ಮಾಡಿಕೊಂಡು ದುರ್ವಾಸ ಮುನಿಗಳು ಬರ್ತಾ ಇದ್ದಾರೆ. ಆ ಯುವಕರು ನಡೆಯುವಂತ, ಆ ಯುವಕರಿರುವಂತ ದಾರಿಯಲ್ಲಿ ಏನಾಗುತ್ತೆ? ಅನ್ನದಾನವ ಕೊನೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸೆ ಅಗಲಿರುಳು, ಉನ್ನತಿ ಸಾಧಿಸೆ ಅಗಲಿರುಳು, ದೀನನಾಥನ ನೆನೆಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ ಭಾಗ್ಯದ ಮಲೆಯೊಳಗೆ ಬಡಲಿ ಬಾಳದೆ ಇಡೆಯೊಳಗೆ, ಭೋಗ ಭಾಗ್ಯದ ಮಲೆಯೊಳಗೆ ಬಡಲಿ ಬಾಳದೆ ಇಡೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು, ಆತ್ಮಾನಂದನ ನೆನೆಯುತ್ತಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ದಾನವೇ ಜಗದೊಳ್ಳು ತಪವಯ್ಯ, ಧ್ಯಾನವೇ ಗಣಕದ ಜಪವಯ್ಯ, ದಾನವೇ ಜಗದೊಳ್ಳು ತಪವಯ್ಯ, ಧ್ಯಾನವೇ ಗಣಕದ ಜಪವಯ್ಯ, ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೇ ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವನಾಮನ ಆಡ್ತಾ ದುರ್ವಾಸ ಮುನಿಗಳು ದ್ವಾರಕಾ ನಗರದ ಕಡೆ ಬರ್ತಾ ಇದ್ರೆ, ಇತ್ತ ಇವರು ವಿರುದ್ಧವಾದ ಯುವಕರು ಗುಂಪಿತ್ತಲ್ಲ, ದುರ್ವಾಸ ಮುನಿಗಳು ಅಂತ ಬರ್ತಾ ಇದ್ದಾರಂತೆ.
ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ದು ಆ ಗುರುಗಳನ್ನ ಮನೆ ಕರ್ಕೊಂಡು ಹೋಗೋದಲ್ಲದೆ ನಮ್ಮ ಜನ ಅವ್ರ ಪಾದ ಪೂಜೆ ಮಾಡಿ ಪಾದ ಪೂಜೆ ಮಾಡದ ತೀರ್ಥ ಅಂತ ಕುಡಿತಾವ್ರಲ್ಲ. ನಮ್ಮ ಜನಕ್ಕೆ ಬುದ್ಧಿ ಕಲಿಸೋದು ಬೇಡವಾ? ನಾವೆಲ್ಲ ಯಾರು? ಯಾದವರು, ಕೃಷ್ಣನ ಕುಲಬಾಂಧವರು. ನಮಗೆ ಯಾದ ಒಂದು ಘನತೆ ಗೌರವ ಅನ್ನೋದಿದೆ. ನಾವೆಲ್ಲರಿಗಿಂತಲೂ ಒಂದು ಪಟ್ಟು ಮೇಲಿರೋರು ಅಂತ. ಅದರಲ್ಲಿ ಯಾವತ್ತೋ ಸ್ನಾನ ಮಾಡುವಂತ ವ್ಯಕ್ತಿಗೆ ಕಾಲು ಬೀಳೋದು ಅಂದ್ರೇನು? ಅವನ ಆಶೀರ್ವಾದ ಪಡ್ಕೊಳ್ಳೋದು ಅಂದ್ರೇನು? ಇಲ್ಲ ಇಲ್ಲ ಇಲ್ಲ, ಇದಕ್ಕೊಂದು ನಾಂದಿಯನ್ನು ಆಡ್ಲೇಬೇಕು. ಈ ದುರ್ವಾಸಮನಗಳ ಬಂಡವಾಳವನ್ನು ಇವತ್ತು ಬಯಲು ಮಾಡಿ ನಮ್ಮ ಜನಕ್ಕೆಲ್ಲ ಬುದ್ಧಿ ಕಲಿಸಬೇಕು ಅಂತ ಯುವಕರೆಲ್ಲ ದುರ್ವಾಸಮನಗಳನ್ನ ಪರೀಕ್ಷೆ ಮಾಡಲು ಸಿದ್ಧರಾಗ್ಬಿಟ್ರು. ಇದೊಂಥರ ದೇವರನ್ನು ಮನುಷ್ಯ ಪರೀಕ್ಷೆ ಮಾಡಿದಾಗೆ. ದೇವರ ಹತ್ರ ನಾವು ವರವನ್ನ ಕೇಳಬೇಕು, ಅಭಯವನ್ನು ಪಡಿಬೇಕು ವಿನಃ ಅವನನ್ನೇ ಪರೀಕ್ಷೆ ಮಾಡಲು ಹೋದ್ರೆ ನಮ್ಮ ಸಾವಿಗೆ ಹತ್ತಿರವಾಗುವಂತ ಸಂದರ್ಭ ಅಂತ ಹೇಳ್ತಾರೆ. ಇಲ್ಲಿ ದುರ್ವಾಸಮನಗಳಿಂದ ಪರೀಕ್ಷೆ ಮಾಡಲು ಇವರೆಲ್ಲ ನಿರ್ಧಾರ ಮಾಡ್ಬಿಟ್ರಲ್ಲ, ತೀರ್ಮಾನ ಮಾಡ್ಬಿಟ್ರಲ್ಲ. ದುರ್ವಾಸಮನಗಳು ಬರ್ತಾ ಇದ್ರಲ್ಲ, ಮಾತಾಡ್ಕೊಂಡ್ರು. ಅವ್ರು ಏನ್ ಹೇಳ್ತಾರೋ ಅದೆಲ್ಲ ಆಗುತ್ತಂತೆ, ಯಾರು ಅವ್ರಿಗೆ ಹಿಂತಿರುಗಿ ಮಾತನಾಡಲ್ವಂತೆ, ಅವ್ರು ಹೇಳಿದ್ದೆಲ್ಲ ಸತ್ಯವಾಗುತ್ತಂತೆ. ನಾವೀಗ ಏನ್ ಮಾಡೋಣ ಅಂದ್ರೆ, ನಮ್ಮಲ್ಲಿ ಯಾರು ಒಬ್ಬ ಹುಡುಗನಿಗೆ ಹೆಣ್ಣಿನ ಅಲಂಕಾರ ಮಾಡಿ ಸೀರೆಯನ್ನು ಉಡಿಸಿ ಗುರುಗಳ ಹತ್ರ ಕರ್ಕೊಂಡೋಗಿ ಇವಳು ಹೆಣ್ಣು, ಮುಂದೆ ಇವಳು ಮದುವೆ ಆದಾಗ ಗಂಡಾಗುತ್ತೋ ಹೆಣ್ಣಾಗುತ್ತೋ ಹೇಳಿ ಅಂತ ಗುರುಗಳನ್ನೇ ಪರೀಕ್ಷೆ ಮಾಡೋಣ. ಆಗ ಗುರುಗಳು ಇವರು ಸರಿಯಾಗಿ ಇವಳು ಹೆಣ್ಣಲ್ಲ ಗಂಡು ಅಂತ ಹೇಳಿದ್ರೆ ನಾವೇ ಕಾಲ ಬಿದ್ದುಬಿಡೋಣ. ಏನಾದ್ರೂ ಅವರು ಸುಳ್ಳು ಹೇಳಿದ್ರು ಹುಟ್ಟದ್ದು ಬೆಳೆದೆಲ್ಲ ತೋರಿಸ್ಬಿಡವ, ಬನ್ನಿ ಎಲ್ಲ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಸಂಚಾಕಿ ದುರ್ವಾಸಮನಗಳನ್ನ ಅಪಮಾನ ಮಾಡಲು ತೀರ್ಮಾನಿಸ್ಬಿಟ್ರು. ಯಾಕೆಂದ್ರೆ ಸಾವನ್ನು ನಾವೇ ಹತ್ರ ಮಾಡ್ಕೊಳ್ಳೋದು ಒಂದು, ಭಗವಂತ ರೂಪಿಸೋದೇ ಒಂದು ಅಂತ ಹೇಳ್ತಾರೆ. ಜೀವನದಲ್ಲಿ ನಾವೆಲ್ಲರೂ ಕೂಡ ಭಗವಂತನಿಗೆ ಇಚ್ಛೆಯಾಗುವಂತ ಕಾಯಕವನ್ನು ಮಾಡಿದಾಗಲೇ ಭಗವಂತ ಒಲಿಯೋದು. ವಿರುದ್ಧವಾಗಿ ನಡೆದಾಗ ನಮ್ಮ ಸಾವು ಸನ್ನಿಹಿತವಾಗುತ್ತೆ. ಇವತ್ತು ನಮ್ಮ ಶ್ರೀತರಾದಂತ ವೀರಗೌಡರು ನಮ್ಮನ್ನು ಹಗಲಿದಾರೆ, ವೈಕುಂಠವನ್ನು ಸೇರಿದಾರೆ, ನಿಜ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ, ಮನುಷ್ಯ ಬದುಕಿದ್ರು ಸತ್ತಾಗಿರಬಾರದಂತೆ, ಸತ್ರು ಬದುಕದಾಗಿರ್ಬೇಕಂತ. ನೋಡಿ, ಅದು ನಿಜವಾದ ಒಂದು ಮಾತು. ಇವತ್ತು ನಮ್ಮ ಶ್ರೀಯುತರಾದ ವೀರಗೌಡರು ನಮ್ಮ ಜೊತೆಗಿಲ್ಲ, ಆದ್ರೆ ಆ ವೀರಗೌಡರು ಇಲ್ಲದೆ ಇದ್ರು ನಮ್ಮ ಜೊತೆಗಿದ್ದಾರೆ ಎನ್ನುವಂತ ರೀತಿಯಲ್ಲಿ ಬದುಕಿದ್ದಾರೆ ಅಂದ್ರೆ ಸತ್ರು ಬದುಕಿದ್ದಾರೆ ಅಂತ ಅರ್ಥ. ಸತ್ರು ಬದುಕಿದ್ದಾರೆ ಅಂತ ಅರ್ಥ ಅಂದ್ರೆ ಆ ವ್ಯಕ್ತಿ ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿದಿದ್ದಾರೆ ಅಂತ ಅರ್ಥ. ಜಗದೊಳಗೆ ಭಗವಂತನ ಸಾಕಾರ ಬಹಳ ಮುಖ್ಯಕರವಾದದ್ದು. ಇವತ್ತು ಅಂತ ಪುಣ್ಯವನ್ನು ಗಳಿಸಿ ನಮ್ಮಿಂದೆಲ್ಲರ ದೂರವಾಗಿ ವೈಕುಂಠವನ್ನು ಸೇರಿದ್ರು ನಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುವಂತ ಮಹಾನುಭಾವರು ನಮ್ಮ ಶ್ರೀಯುತರಾದಂತ ವೀರಗೌಡರು. ಆ ಮಹಾನುಭಾವರಿಗೆ ಭಗವಂತ ಒಂದು ಮೋಕ್ಷವನ್ನು ಕೊಡುವಂತ ಕಾರ್ಯವನ್ನು ಕುಟುಂಬದವರು ಭಕ್ತಿಷ್ಠವಾಗಿ ಪರಮಾತ್ಮನ ಸಾರ್ಥಕತೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತ ಆ ಮಹಾನುಭಾವರಿಗೆ ಮೋಕ್ಷವನ್ನು, ಮುಕ್ತಿಯನ್ನು, ಸದ್ಗತಿಯನ್ನು ಕೊಡ್ಲಿ, ಕುಟುಂಬದವರಿಗೆ ದುಃಖ ತಡೆಯುವ ಶಕ್ತಿ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತನ್ನ ಸ್ಮರಣೆ ಮಾಡ್ತಾ ಅವರ ಒಂದು ಕೊಂಡಾಡುವಂತ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಯಾರ ಶಾಪವೋ ಯಾವ ಜನ್ಮದ ಪಾಪವೋ ಶ್ರೀಮಾನ್ ವೀರೇಗೌಡರೆ ನೀವು ಬಾಡಿ ಬದುಕಿದ ಮನೆಯ ದೂರ ಮಾಡಿ ಪೋದಿರ. ಪಲ್ಲಕ್ಕಿ ಮೇಲೆ ಹೊರಟಿತು ನಿಮ್ಮ ಕೊನೆಯ ಮೆರವಣಿಗೆ. ಗಾಣಕಲ್ಲು ಗ್ರಾಮದ ವೀರೇಗೌಡರೇ 4 ಜನರು ಹೊತ್ತು ಸಾಗಿದ ನಿಮ್ಮಯ ಮೆರವಣಿಗೆ. ಹೂವಿನ ಪಲ್ಲಕ್ಕಿ ಮೇಲೆ ಹೊರಟಿತು ನಿಮ್ಮ ಕೊನೆಯ ಮೆರವಣಿಗೆ. ಗಾಣಕಲ್ಲು ಗ್ರಾಮದ ವೀರೇಗೌಡರೇ 4 ಜನರು ಹೊತ್ತು ಸಾಗಿದ ನಿಮ್ಮಯ ಮೆರವಣಿಗೆ.
ಎಲ್ಲರ ತೊರೆದು ಹೋದಿರ ಬಾಳಿದಂತ ಮನೆಯನ್ನು ದೂರ ಮಾಡಿ ಹೋದಿರ ಮಡದಿ ಮಕ್ಕಳು ಬಂದು ಬಳಗವ ಬಿಟ್ಟು ನೀವು ಹೋದಿರ ಬಾಳಿದಂತ ಮನೆಯನ್ನು ದೂರ ಮಾಡಿ ಹೋದಿರ ನೀವು ಇಲ್ಲದ ಈ ಮನೆಯು ದುಃಖದ ಮಡುವಾಯಿತು ನೀವು ಇಲ್ಲದ ಈ ಮನೆಯು ದುಃಖದ ಮಡುವಾಯಿತು ಬಂದು ಬಳಗವು ಎಲ್ಲ ಸೇರಿ ಹಾಲು ತುಪ್ಪವ ಎರೆದರು ದೇವನೇ ಮಹದೇವನೇ ಆತ್ಮಕ್ಕೆ ಶಾಂತಿ ನೀಡೋ ಹೂವಿನ ಪಲ್ಲಕ್ಕಿ ಮೇಲೆ ಹೊರಟಿತು ನಿಮ್ಮ ಕೊನೆಯ ಮೆರವಣಿಗೆ ಗಾಣಕಲ್ಲು ಗ್ರಾಮದ ವೀರೇಗೌಡರೇ 4 ಜನರ ಹೊತ್ತು ಸಾಗಿದ ನಿಮ್ಮಯ ಮೆರವಣಿಗೆ ಅಯ್ಯ ಗಾಣಕಲ್ಲು ಗ್ರಾಮದಲ್ಲಿ ಬಾಳಿ ಬರುವಿದ ವೀರೇಗೌಡರೇ ಮನೆಗೆ ಹಿರಿಯರಾಗಿ ಶೋಭಿಸಿದ ನೀವು ಇಂದು ಎಲ್ಲರೂ ತೊರೆದು ಕಣ್ಮರೆಯಾಗಿ ಹೋದಿರ ಅಯ್ಯ ಸ್ವಾಮಿ ಹಾಗೆಲ್ಲರೂ ಮಹಾನುಭಾವರಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ. ಯಾಕೆಂದ್ರೆ ಜೀವನದಲ್ಲಿ ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನ ಬದುಕಿತಾನೆ ಏನನ್ನು ಗಳಿಸಿ ಹೋಗ್ತಾನೆ ಅನ್ನೋದು ಬಹಳ ಮುಖ್ಯ. ಇವತ್ತು ನಮ್ಮ ವೀರೇಗೌಡರು ನಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಭಗವಂತನಲ್ಲಿ ಮೋಕ್ಷಸ್ಥರಾಗಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋಗ್ತಾ ಇದ್ದಾರೆ. ಕುಟುಂಬದವರು ಬಂಧು ಬಳಗದವರೆಲ್ಲರೂ ಕೂಡ ಹಾಲು ತುಪ್ಪೇರದ ಮುಖಾಂತರವಾಗಿ ಮಹಾನುಭಾವರಿಗೆ ಹಿರಿಯರಾದಂತವರಿಗೆ ಒಂದು ಪುಣ್ಯವನ್ನು ಕಲ್ಪಿಸುವಂತ ಕಾರ್ಯವನ್ನು ಮಾಡ್ತಾ ಅವರನ್ನ ದುಃಖದಿಂದ ಕಳಿಸ್ಕೊಡ್ತಾ ಇದ್ದಾರೆ. ಜೀವನದಲ್ಲಿ ಮನುಷ್ಯನಾದಂತವನು ಇದ್ದಾಗ ಅಲ್ಲ, ಸತ್ತ ಮೇಲೆ ಅವನ ವ್ಯಕ್ತಿತ್ವ ಎಂತದ್ದು ಅಂತ ತಿಳಿಯೋದು. ಇವತ್ತು ಆ ವ್ಯಕ್ತಿ ನಮ್ಮ ಜೊತೆಗಿಲ್ಲ, ಆ ವ್ಯಕ್ತಿತ್ವ ಸದಾ ನಮ್ಮ ಜೊತೆಗಿರುತ್ತೆ, ಯಾವತ್ತೂ ನಮ್ಮಿಂದ ಕಣ್ಮರೆಯಾಗಲ್ಲ. ಇತ್ತ ನಮ್ಮ ಕಥೆ ಭಾಗದಲ್ಲಿ ದುರ್ವಾಸವನೆಗಳನ್ನ ಪರೀಕ್ಷೆ ಮಾಡಲು ಈ ಯುವಕರ ಒಂದು ಗುಂಪಿತ್ತಲ್ಲ, ಇವರೆಲ್ಲ ಯೋಚನೆ ಮಾಡಬೇಕಾದ್ರೆ ಯಾರೀಗ ಅವರನ್ನ ಪರೀಕ್ಷೆ ಮಾಡೋದಿಕ್ಕೆ ಅಲಂಕಾರ ಮಾಡ್ಕೋತಾರೆ ಅಂತ ತೀರ್ಮಾನಿಸಬೇಕಾದ್ರೆ ಕೃಷ್ಣನ ಮಗನಾದ ಸಾಂಬ ಹೇಳ್ತಾನಂತೆ, ನೋಡಿ ನೀವ್ಯಾರು ಅಲಂಕಾರ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ, ನಾನೇ ಅಲಂಕಾರ ಮಾಡಿಕೊಂಡು ಅವರನ್ನ ಪರೀಕ್ಷೆ ಮಾಡಿ ಅವರನ್ನ ನಾನೇ ಅಪಮಾನ ಮಾಡ್ತೇನೆ ಅಂತ ಸಾಂಬ ತಾನೇ ಸೀರೆಯನ್ನು ಧರಿಸಿಕೊಂಡು ಅಲಂಕಾರ ಮಾಡಿಕೊಂಡು ಹೆಣ್ಣಿನ ರೂಪದಲ್ಲಿ ಕಾಣಿಸ್ಕೊಳ್ತಾ ಆ ದುರ್ವಾಸ ಮುನಿಗಳ ಹತ್ರ ಬರ್ತಾ ಇದ್ದಾನಂತೆ. ಯುವಕರಾದಿಯಾಗಿ ಎಲ್ಲರೂ ಕೂಡ ಬಂದ್ಬಿಟ್ರು. ಗುರುಗಳೇ ಸ್ವಲ್ಪ ನಿಂತ್ಕೋಬೇಕು ದಯವಿಟ್ಟು. ಏನ್ರಪ್ಪ ಸಮಾಚಾರ? ಏನಿಲ್ಲ, ನೀವೆಲ್ಲ ತಿಳಿದವರು ಮುಂದೆ ಏನಾಗುತ್ತೆ ಅನ್ನೋದು ಇವತ್ತು ಹೇಳುವಂತ ಜ್ಞಾನವಂತರಂತೆ. ಅದಕ್ಕೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ದಯಮಾಡಿ ಪರಿಹಾರ ಕೊಡಿ ಗುರುಗಳೇ. ಸಮಸ್ಯೆನಾ? ಏನ್ರಪ್ಪ ಅದು? ಏನಿಲ್ಲ, ನಮ್ಮ ಗುಂಪಿನಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ. ಅವಳಿಗೆ ಮುಂದೆ ಮದುವೆ ಆದಾಗ ಮಕ್ಕಳು ಗಂಡಾಗುತ್ತೋ ಹೆಣ್ಣಾಗುತ್ತೋ ಅನ್ನೋ ಯೋಚನೆ ಕಾಡ್ತಾ ಇದೆ. ನೀವು ನೇರವಾಗಿ ಏನಾಗುತ್ತೆ ಅಂತ ಒಂದು ಉತ್ತರ ಕೊಟ್ಬಿಟ್ರೆ ನಮಗೆ ಸಂತೋಷ, ಅವಳಿಗೂ ಸಂತೋಷವಾಗುತ್ತೆ ಗುರುಗಳೇ. ಹೌದಾ? ಯಾರ ಹುಡುಗಿ ಹತ್ರ ಕರೆಸಿ ಸಾಂಬನನ್ನ ಅಲಂಕಾರ ಮಾಡಿಸಿದ್ರಲ್ಲ, ಕರ್ಕೊಂಬಂದು ಮುಂದೆ ಬಿಡ್ತಾರೆ ಗುರುಗಳೇ. ಇವಳೇ ಹೆಣ್ಮಗಳು, ಇವಳಿಗೆ ಮುಂದೆ ಮದುವೆ ಆದಾಗ ಹೆಣ್ಣಾಗುತ್ತೋ ಗಂಡಾಗುತ್ತೋ ಅನ್ನೋ ಚಿಂತೆ ಕಾಣ್ತಾ ಇದೆ, ದಯಮಾಡಿ ಉತ್ತರ ಕೊಟ್ಟುಬಿಡಿ ಗುರುಗಳೇ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಹೂ ಗುರುಗಳೇ, ಯಾಕೆ ಕಣ್ಣು ಕಾಣ್ತಾ ಇಲ್ವಾ? ಸರಿ ನೋಡಿ ಅಲ್ಲೇ. ದುರ್ವಾಸ ಮುನಿಗಳು ದುಃಖರಾಗ್ತಾರೆ. ಅಯ್ಯೋ ಕೃಷ್ಣ, ನಿನ್ನ ಮಗನಾದ ಸಾಂಬರೇ ನನ್ನ ಪರೀಕ್ಷೆ ಮಾಡಲು ಬಂದವನಲ್ಲಪ್ಪ, ಏನಿದು ವಿಚಿತ್ರ. ಹಾಗಲೇ ನಿನ್ನ ಇಚ್ಛೆ ಹೇಗೆ ಇರಬೇಕು ಅಂತ ಬರೆದಿರಬೇಕು, ಹಾಗೆ ನಡಿಬೇಕು, ಅದನ್ನ ಯಾರು ತಪ್ಪಿಸೋಕಾಗಲ್ಲ. ಇರಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಯುವಕರು ಕೇಳ್ತಾರೆ, ಯಾಕೆ ಗುರುಗಳು ಸುಮ್ಮನಾಗ್ಬಿಟ್ರಿ, ನೇರವಾಗಿ ಉತ್ತರ ಕೊಡಿ, ಇಲ್ಲ ಗಂಡಾಗುತ್ತೋ ಇಲ್ಲ ಹೆಣ್ಣಾಗುತ್ತೋ, ಇಷ್ಟೇ ನಮ್ಮ ಬೇಕಾಗಿರೋದು. ಕುಪಿತರಾದ ದುರ್ವಾಸ ಮುನಿಗಳು ಹೇಳ್ತಾರೆ, ಎಲ್ಲ ಪಾಪಿಗಳ, ಒಂದು ಗಂಡಿಗೆ ಹೆಣ್ಣಿನ ಅಲಂಕಾರ ಮಾಡಿ ಪರೀಕ್ಷೆ ಮಾಡಲು ನನ್ನನ್ನೇ ಬಂದಿರ. ನಿಮ್ಮಂತ ಪರೀಕ್ಷೆ ಮಾಡುವಂತ ಕೆಟ್ಟ ಜನರಿಗೆ ಸರಿಯಾದ ಪಾಠ ಕಲಿಸುವ ತನಕ ನನಗೆ ನೆಮ್ಮದಿ ಇಲ್ಲ. ಯಾವ ಗಂಡಿಗೆ ಹೆಣ್ಣಿನ ಅಲಂಕಾರ ಮಾಡಿಕೊಂಡು ಬಂದರೋ ಅದೇ ಗಂಡಿನಿಂದ ಒಂದು ಹೊಟ್ಟೆಯಲ್ಲಿ ಒಣಕೆ ಹುಟ್ಟುತ್ತೆ, ಆ ಒಣಕೆಯಿಂದ ನಿಮಗೆ ಹಿಡಿಯಾದ ಮಕ್ಕಳುವೆ ಸರ್ವನಾಶವಾಗುತ್ತೆ ಅಂತ ಗುರುಗಳ ಶಾಪ ಕೊಟ್ಟು ಬಿಟ್ರು. ಯಾವಾಗ ಈ ಶಾಪ ಬಂತೋ ಇವರೆಲ್ಲ ಭಯಭೀತರಾಗೋದ್ರು. ಅಯ್ಯೋ, ಇವ್ರು ಹೇಳಿದ ಹಾಗೆ ಗಂಡು ಅಂತ ಪತ್ತೆ ಹಚ್ಚಿಬಿಟ್ರಲ್ಲ,
ಹೊಟ್ಟೆಯಲ್ಲಿ ಮನಕೆ ಹುಟ್ಟುತ್ತೆ, ಮನಕೆಯಿಂದ ಇಡೀ ಸರ್ವನಾಶವಾಗುತ್ತೆ ಕುಲ ಅಂತ ಹೇಳ್ಬಿಟ್ರಲ್ಲ, ಏನ್ ಮಾಡೋದು ಅಂದಾಗ ಇನ್ ಕೆಲವರು ಹೇಳ್ತಾರೆ ಅವ್ರು ಹೇಳಿದೆಲ್ಲ ಸತ್ಯವಾಗುತ್ತೆ, ಎಲ್ಲಾರು ಗಂಡನ ಹೊಟ್ಟೆಯಲ್ಲಿ ಮೊನಕೆ ಬಿಟ್ಟಿದ್ದೇನೋ, ಬನ್ನಿ ಎಲ್ಲ ಹೋಗೋಣ ಅಂತ ಯಾವ ಸಾಂಬನ ಅಲಂಕಾರವನ್ನು ತೆಗೆಯುವಾಗ ಅವನ ಹೊಟ್ಟೆಯಿಂದ ಒಂದು ಒನಕೆ ತುಂಡು ಕೆಳಗಡೆ ಬಿದ್ದೋಯ್ತು. ಶಿವ ಶಿವ, ಗುರುಗಳು ಹೇಳಿದ ಹಾಗೆ ಮನಕೆ ತುಂಡು ಹುಟ್ಟುಬಿಟ್ಟಿದೆ ಜಗತ್ತಿಗೆ. ಅಂದರೆ ಈ ಮನಕೆ ತುಂಡಿಂದ ನಮ್ಮ ಇಡೀ ಕುಲವ ನಾಶವಾಗುತ್ತಾ? ಈಗ ಏನ್ ಮಾಡುದು ಗುರುಗಳೇ? ದಯಮಾಡಿ ನಾವು ಮಾಡಿದ ತಪ್ಪನ್ನು ಮನ್ನಿಸಿ ಅಭಯವನ್ನೆತ್ತಿ, ಇಲ್ಲವಾದರೆ ನಮ್ಮ ಪ್ರಾಣ ಹೋಗುತ್ತೆ. ಕೊಟ್ಟ ಶಾಪ ಬಿಟ್ಟ ಬಾಣಿ ಯಾವತ್ತೂ ಗುರಿ ತಪ್ಪಲ್ಲ. ಬಂದ ಪ್ರಾರಬ್ಧವನ್ನು ಅನುಭವಿಸಲೇಬೇಕು. ಅನುಭವಿಸಿ ಪಾಪಿಗಳ ಅಂತ ಪಟ್ಟಣ ದೃಶ್ಯರಾದರು ದುರ್ವಾಸನೆಗಳು. ಚಿಂತಾಕ್ರಾಂತರಾದಂತಹ ಈ ಯುವಕರು ನಾವೀಗೇನ್ ಮಾಡೋದು? ನಮ್ಮ ಪ್ರಾಣವನ್ನು ನಾವು ಯಾವ ರೀತಿ ಉಳಿಸ್ಕೊಳ್ಳೋದು ಅಂದಾಗ ಮತ್ತೊಬ್ಬರು ಹೇಳ್ತಾರೆ, ನೋಡಿ ಇದಕ್ಕೆಲ್ಲ ನಮ್ಮನ್ನ ಕಾಪಾಡೋನು ಒಬ್ಬನೇ, ಆ ಕೃಷ್ಣ ಪರಮಾತ್ಮನೊಬ್ಬನೇ. ಬನ್ನಿ ಆ ಪರಮಾತ್ಮನನ್ನು ಬೇಡೋಣ, ಆ ಭಗವಂತನ ನಮ್ಮನ್ನು ಕಾಪಾಡ್ತಾನೆ ಅಂತ ಎಲ್ಲ ಆ ಕೃಷ್ಣನ ಬಳಿಗೆ ಓಡೋಡ್ ಬರ್ತಾ ಇದ್ದಾರೆ. ಹೇಗೆ ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ. ಮಾಧವ ನಿನ್ನ ಮಾಯಾಜಾಲ, ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ. ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು. ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂತ ಪೂಜ್ಯರು ನೀವು. ಬಲ್ಲಿರಿ ಅವನ ಅಂತರಂಗ, ಬಲ್ಲಿರಿ ಅವನ ಅಂತರಂಗ. ಎಲ್ಲಿ ಹನೀಡಿ ಪಾಂಡುರಂಗ ವಿಠಲ ರಂಗ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ
ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ಎತ್ತಲೀಗ ಕಗ್ಗತ್ತಲಾಯ್ತು ಒಂದಾಗದಾಯ್ತು ವಿಠಲ 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 ಜಯ ಜಯ ಮುತ್ತಂತ ನಿನ್ನ ಕೈ ಮುತ್ತು ತಿನ್ನು ಹೊತ್ತಾಗದಾಯ್ತು ವಿಠಲ 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 ಬದ್ದಿರೋ ಬದುಕ ಹಚ್ಚಿಸಿ ಬೆಳಕ ಹೆಚ್ಚಿಸಿ ಕಾಯು ವಿಠಲ 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 ಎಲ್ಲ ಬಳಂದೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ 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 ನೀಯನ್ನ ನನ ನೀಯನ್ನ ಮನ ನೀಯನ್ನ ಪ್ರಾಣ ವಿಠಲ 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 ಎನ್ನಾತ್ಮನಿದೆಯೇ ಮುಖ ತೋರದರೆಯೇ ನೀಯನ್ನನಿದೆಯೇ ಮುಖ ತೋರದರೆಯೇ ವಿಠಲ 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 ವಿಠಲ